ಇಲ್ಲಿ ನಾವು ನೋಡ್ತೇವೆ, ಪೇತ್ರನನ್ನು ನೋಡಿ ಮತ್ತೆ ಕರ್ತನಿಗೆ ಹೇಳ್ತಾ ಇದ್ದಾನೆ, ಪೇತ್ರ ನೀ ನನ್ನನ್ನು ಪ್ರೀತಿ ಮಾಡ್ತೀಯಾ ಅಂತ ಕೇಳುವಾಗ ಪೇತ್ರನ ಹೇಳ್ತಾನೆ, ಸ್ವಾಮಿ ನಾನು ನಿನ್ನ ಮೇಲೆ ಮಮತೆ ಇಟ್ಟಿದ್ದೇನೆ. ಮತ್ತೆ ಹೇಳ್ತಾನೆ, ನಾನು ನಿನ್ನ ಮೇಲೆ ಮಮತೆ ಇಟ್ಟಿದ್ದೇನೆ ಎಂಬುದಾಗಿ ನಿನಗೆ ಗೊತ್ತು. ಏಸು ಏನಕ್ಕೆ ಅಂತಂದ್ರೆ ಮತ್ತೆ 2ನೇ ಸಾರಿ ಕೇಳ್ತಾ ಇದ್ದಾರೆ ಅಂತಂದ್ರೆ, ಅಲ್ಲಿ ಅವನ ಸುತ್ತಲೂ ಏನಾಗಿದ್ದಾರೆ ಅಂದ್ರೆ ಜನರು ನಿಂತ್ಕೊಂಡಿದ್ದಾರೆ. ಎಲ್ಲರಿಗೂ ಏನಂತಂದ್ರೆ ಈಗ ಬಂದು ಏಸು ಏನಾಗಿದ್ದಾನೆ, ಪೇತ್ರನಿಗೆ ಒಂದು ಲೀಡರ್ ಆಗಿದ್ದಾನೆ ಅಲ್ಲ, ಒಬ್ಬ ನಾಯಕ. ಏಸು ಪೇತ್ರನಿಗೆ, ಯೋಹಾನನಿಗೆ, ಶಿಷ್ಯರಿಗೆಲ್ಲ ನಾಯಕ. ಒಬ್ಬ ನಾಯಕನನ್ನೇ ಇವ್ರು ಯಾರು ಅಂತ ಗೊತ್ತಿಲ್ಲ ಅಂತ ಹೇಳ್ಬಿಟ್ಟಿದ್ದಾನೆ. ಈಗ ಅವನೇನು ಮಾಡಿದ್ದಾನೆ, ಈಗ ನಾಯಕ ಏನು ಮಾಡಿದ್ದಾನೆ, ಶಿಷ್ಯರ ಹತ್ರ ಬಂದಿದ್ದಾನೆ. ಎಲ್ಲರೂ ಏನು ಮಾಡ್ತಿದ್ದಾರೆ, ಮಾತಾಡ್ತಾ ಇದ್ದಾರೆ. ಪೇತ್ರನನ್ನ ಈಗ ಈ ನಾಯಕ ಅಂಗೀಕಾರ ಮಾಡ್ತಾನ ಇಲ್ವಾ, ಈಗ ತಿರುಗಿ ಏನು ಮಾಡ್ತಾನೆ, ಶಿಷ್ಯತ್ವದಲ್ಲಿ ಸೇರಿಸ್ಕೊಳ್ತಾನ ಇಲ್ವಾ, ಶಿಷ್ಯರನ್ನಾಗಿ ಇಟ್ಕೊಳ್ತಾನ ಇಲ್ವಾ ಎಂಬಂಥ ಪ್ರಶ್ನೆ ಒಟ್ಟಿಗೆ ಅನೇಕರು ಏನು ಮಾಡ್ತಿದ್ದಾರೆ, ಅಬ್ಸರ್ವ್ ಮಾಡಿ ನೋಡ್ತಾ ಇರ್ತಾರೆ. ಇವ್ರು ಮೇಲಕ್ಕೆ ಬರ್ತಾರಾ ಇಲ್ವಾ, ಇವ್ರು ಚೆನ್ನಾಗಾಗ್ತಾರಾ ಇಲ್ವಾ, ಇವ್ರು ಯಾವಾಗ ಬಿದ್ದು ಹೋಗ್ತಾರೆ ಅಂತ ನೋಡ್ತಾರಲ್ಲ, ಆ ಥರ ಇವ್ರನ್ನು ಏನಂತಂದ್ರೆ ಪೇತ್ರ ಸುತ್ತ ನೋಡ್ತಾ ಇದ್ದಾರೆ. ನೋಡ್ತಾ ಇದ್ದಾಗ ಏನಾಗ್ಬಿಡ್ತು ಅಂತಂದ್ರೆ, ಯೇಸು ಸ್ವಾಮಿ ಅವರೆಲ್ಲರೂ ಕೇಳಿಸಿಕೊಳ್ಳುವಾಗೆ ಪುನಃ ಕೇಳ್ತಾ ಇದ್ದಾನೆ. ಏನಂತಂದ್ರೆ, ಪೇತ್ರ ನೀನು ನನ್ನನ್ನು ಪ್ರೀತಿ ಮಾಡ್ತೀಯಾ ಎಂಬುದಾಗಿ. ಹಾಗಾದ್ರೆ ಅರ್ಥ ಏನಂತಂದ್ರೆ, ಪೇತ್ರನೇ ನೀನು ಎಷ್ಟು ಸಾರಿ ತಪ್ಪು ಮಾಡಿದ್ರು ನಾನು ನಿನ್ನ ಕುರುಬ, ನಿನ್ನನ್ನು ಅಂಗೀಕಾರ ಮಾಡಿಕೊಳ್ಳಿಕ್ಕೆ ನಾನು ಸಿದ್ಧವಾಗಿದ್ದೇನೆ ಎಂಬಂಥದ್ದನ್ನ ಸೂಚಿಸುವಂಥದ್ದಾಗುತ್ತೆ. ಹಲ್ಲೆಲೂಯಾ. ಒಬ್ಬ ಸಭಾಪಾಲಕನಿಗೆ ದೇವರು ಕೊಟ್ಟಂತ ಒಂದು ವರ ಏನಂತಂದ್ರೆ, ಕುರಿಗಳು ಎಷ್ಟೇ ತಪ್ಪು ಮಾಡಿದ್ರೆ ಏನು ಮಾಡ್ತಾ ಇದ್ದಾರೆ, ಕ್ಷಮಿಸ್ತಲೇ ಇದ್ದಾರೆ. ಆದರೆ ಕುರಿಗಳು ಮಾತ್ರ ಸಭಾಪಾಲಕರು ತಪ್ಪು ಮಾಡಿದ್ರೆ ಕ್ಷಮಿಸದೇ ಇಲ್ಲ. ಹಲ್ಲೆಲೂಯಾ. ಅವೇನು ಮಾಡ್ತವೆ, ಅಟ್ಟಿಯನ್ನು ಬಿಟ್ಟು ಬೇರೆ ಅಟ್ಟಿಗೆ ಹೋಗಿ ಸೇರ್ಕೊಳ್ಬಿಡ್ತವೆ. ಹಲ್ಲೆಲೂಯಾ. ಇವತ್ತು ಆ ರೀತಿಯಾಗಿದೆ. ಆದರೆ ಇಲ್ಲಿ ಯೇಸು ಸ್ವಾಮಿ ಆಗಲ್ಲ. ಆತನ ಏನು ಮಾಡ್ತಿದ್ದಾನೆ ಅಂತಂದರೆ, ಎಲ್ಲರೂ ನೋಡಬೇಕು, ಎಲ್ಲರೂ ಏನು ಮಾಡ್ತಿದ್ದಾರೆ, ಗಮನಿಸ್ತಾ ಇದ್ದಾರೆ. ಈಗ ಪೇತ್ರನನ್ನು ನಾನು ಕೇಳುವ ಸಂಗತಿಯಲ್ಲೇ ಎಲ್ಲರೂ ಅರ್ಥ ಮಾಡ್ಕೊಳ್ತಾರೆ ಅಂತೇಳಿ ಆತನ ಏನು ಮಾಡ್ತಿದ್ದಾನೆ, ಪುನಃ ಆತನು ಕೇಳ್ತಾ ಇದ್ದಾನೆ. ಅದಕ್ಕೆ ಪೇತ್ರನು 2ನೇ ಸಾರಿ ಪ್ರೀತಿ ಇಟ್ಟಿದ್ದೇನೆ ಅಂತ ಹೇಳ್ತಿಲ್ಲ, ಮಮತೆ ಇಟ್ಟಿದ್ದೇನೆ ಅಂತ ಹೇಳ್ತೀನಿ. ಹಲ್ಲೆಲೂಯಾ. ಈಗ ನಾನೊಂದು ಮಾತನ್ನು ನಿಮಗೆ ಹೇಳ್ತೇನೆ ನೋಡ್ರಿ. ಈಗ ತಂದೆ ಇದ್ದಾನೆ, ತಂದೆ ಬಂದು ಮಕ್ಕಳನ್ನ ಪ್ರೀತಿ ಮಾಡುವಂಥದ್ದು ಹೇಗಿರುತ್ತೆ. ತಂದೆ ಬಂದು ಈಗ ಎಸ್ತರ್ ಅವ್ರ ಡ್ಯಾಡಿ ಇದ್ದಾರೆ, ಎಸ್ತರನ್ನ ಹೇಗೆ ಪ್ರೀತಿ ಮಾಡ್ತಾರೆ, ತುಂಬ ಮಮತೆಯಿಂದ ಪ್ರೀತಿ ಮಾಡಲ್ಲ, ಅವ್ರನ್ನ ಮಮತೆ ಇರ್ತಾರೆ. ಮಮತೆ ಯಾಕೆ ಇರ್ತಾರೆ, ಯಾಕೆ ಅಂದರೆ ಅವ್ರ ರಕ್ತದಲ್ಲಿ ಹಂಚ್ಕೊಂಡು ಹುಟ್ಟಿರೋಂಥ ಮಗು ಅಲ್ವಾ, ಅವ್ರ ಬ್ಲಡ್ ಲೈನ್ ಅದು. ಆ ಬ್ಲಡ್ ಲೈನ್ ಆಗಿರೋದ್ರಿಂದ ಅವ್ರ ರಕ್ತ ಆಗಿರೋದ್ರಿಂದ ಅವ್ರನ್ನ ಏನು ಮಾಡ್ತಾರೆ ಅಂದರೆ ಭಾಳಾಗಿ ಪ್ರೀತಿ ಮಾಡ್ತಾರೆ. ಏನೇ ತಪ್ಪು ಮಾಡಿದ್ರು ಪ್ರೀತಿ ಮಾಡ್ತಾರೆ. ಅದೇ ಏನಂತಂದರೆ ಅವಳನ್ನ ಪ್ರೀತಿ ಮಾಡ್ದಂಗೆ ದಾನವನ್ನು ಪ್ರೀತಿ ಮಾಡ್ತಾರೆ. ಹೇಳ್ರಿ, ಈಗ ನಾನೇ ಆಗಿರ್ಬೋದು, ಈಗ ನನ್ನನ್ನು ನನ್ನ ಯಜಮಾನರು ಬಂದು ಪ್ರೀತಿ ಮಾಡೋದಕ್ಕೂ ನನ್ನ ಪ್ರೀತಿ ಮಾಡೋದಕ್ಕೂ ಭಾಳ ವ್ಯತ್ಯಾಸ ಇದೆ. ನಾನು ಕೂತ್ಕೊಂಡಿದ್ರೂ ನೀರು ಬೇಕು ಅಂತ ಹೇಳಿದ್ರೆ, ನೀರೇನಾದ್ರು ದಾಹ ಆಗಿದ್ರೆ ಯಾರಿಗೆ ಕೇಳ್ತಾರೆ, ನನಗೆ ಕೇಳ್ತಾರೆ. ಹುಡುಗಿರು ಅವಳಿಗೆ ಹೇಳುವಂಥದ್ದು ಏನು ಹೇಳ್ತಾರೆ, ಇಲ್ಲ ಅವ್ಳು ಕೂತಿದ್ರೆ ನೀನು ಹೋಗಿ ಮಾಡು. ಯಾಕೆ ಹೇಳ್ತಾರೆ ಅಂದರೆ ಅದು ಅವರ ಹಲ್ಲೆಲೂಯಾ. ಹೆಂಡತಿ ಅನ್ನೋಂಥದ್ದು ಏನಂತಂದರೆ ಅದು ಪ್ರೀತಿ, ಮಕ್ಕಳು ಅನ್ನೋದು ಮಮತೆ. ಹಲ್ಲೆಲೂಯಾ. ಇಲ್ಲಿ ಪೇತ್ರನಿಗೆ ದೇವರು ಕೇಳ್ತಿದ್ದಾರೆ, ಪೇತ್ರನೇ ನೀನು ನನ್ನನ್ನು ಪ್ರೀತಿ ಮಾಡ್ತಿದ್ಯಾ ಅಂದಾಗ ಪೇತ್ರ ಎಷ್ಟು ಆಲೋಚನೆಗೆ ಹೇಳ್ತಿದ್ದಾನೆ, ಸ್ವಾಮಿ ನಾನು ಬರೀ ಪ್ರೀತಿ ಮಾಡ್ತಿಲ್ಲಪ್ಪ, ನಿನ್ನ ಮೇಲೆ ಮಮತೆ ಹೇಳ್ತೀನಿ. ಯಾಕೆಂದರೆ ನಾನು ನಿನ್ನ ರಕ್ತದಿಂದ ಕೊಂಡುಕೊಂಡಿದ್ದೇನೆ ಅಂತ. ಹಲ್ಲೆಲೂಯಾ. ಯಾಕಂದರೆ ಯೇಸು ಕ್ರಿಸ್ತನ ರಕ್ತ ಸುರಿಸಿದ್ದಾನೆ. ಯಾರಿಗಾಗಿ ಸುರಿಸಿದ್ದಾನೆ, ಪೇತ್ರನಿಗೂ ಸುರಿಸಿದ್ದಾನೆ. ಅದಕ್ಕೆ ಅವನೇನಂತಿದ್ದಾನೆ, ನಾನು ನೀನು ಹಿಡಿದುಕೊಡಲ್ಪಡೋದಕ್ಕಿಂತ ಮುಂಚಿತವಾಗಿ ನಾನು ಪ್ರೀತಿ ಮಾಡ್ತಿದ್ದೆ. ಆದರೆ ಈಗ ರಕ್ತದಿಂದ ತೊಳೆಯಲ್ಪಟ್ಟಿದ್ರಿಂದ, ರಕ್ತದಿಂದ ಕೊಂಡುಕೊಂಡದ್ರಿಂದ ಈಗ ನಾನು ನಿನ್ನ ಮೇಲೆ ಮಮತೆ ಇಟ್ಟಿದ್ದೇನೆ. ಅರ್ಥ ಆಗಿದೆಯಾ? ಹಲ್ಲೆಲೂಯಾ. ಅರ್ಥ ಆಗಿರೋರು ಆಮೇಲೆ ಹೇಳ್ರಿ ಹಲ್ಲೆಲೂಯಾ. ಹಾಗಾದರೆ ಪೇತ್ರ ಎಷ್ಟು ಟ್ಯಾಲೆಂಟ್ ಇರುವಂಥ ವ್ಯಕ್ತಿ ಆಗಿರ್ಬೋದು ಅಲ್ವಾ. ಆತನ ಹೇಳ್ತಿದ್ದಾನೆ, ಸ್ವಾಮಿ ನಾನು ನಿನ್ನ ಮೇಲೆ ಮಮತೆ ಇಟ್ಟಿದ್ದೇನೆ. ಹಲ್ಲೆಲೂಯಾ. ಅದೇ ಏನಂತಂದರೆ ತಂದೆ ಮಕ್ಕಳಿಗೂ ಇರುವಂಥ ಬಾಂಧವ್ಯ ಬೇರೆ ಅಲ್ವಾ, ಗಂಡ ಹೆಂಡತಿಗೂ ಇರುವಂಥ ಬಾಂಧವ್ಯ ಬೇರೆ. ಅದು ಪ್ರೀತಿ, ಗಂಡ ಹೆಂಡತಿಯ ಮಧ್ಯದಲ್ಲಿರುವಂಥದ್ದು ಪ್ರೀತಿ, ತಂದೆ ಮಕ್ಕಳ ಮಧ್ಯದಲ್ಲಿರುವಂಥದ್ದು ಮಮತೆ. ಹಲ್ಲೆಲೂಯಾ. ಅದಕ್ಕೆ ಯೇಸು ಸ್ವಾಮಿ ಹೇಳ್ತಾರೆ, ತಂದೆಯಾದ ದೇವರು ಹೇಳ್ತಾರೆ, ನಾನು ನಿಮ್ಮನ್ನು ಮಮತೆ ಎಂಬ ಹಗ್ಗದಿಂದ ಸೆಳೆದುಕೊಂಡಿದ್ದೇನೆ. ಇವತ್ತು ಹಗ್ಗ, ಯಾವ ಹಗ್ಗ ಹಾಕಿ ಸೆಳೆದುಕೊಂಡಿದ್ದಾರೆ ನಿಮ್ಮನ್ನು? ಯೇಸು ಕ್ರಿಸ್ತನು ತನ್ನ ರಕ್ತ ಎಂಬ ಹಗ್ಗವನ್ನು ಹಾಕಿದ್ದಾನೆ. ಹಗ್ಗವನ್ನು ಹಾಕಿ ನಿಮ್ಮನ್ನು ಸೆಳೆದುಕೊಂಡಿದ್ದಾನೆ. ಆತನ ಬಳಿಗೆ ಆತನು ಸೇರಿಸಿಕೊಂಡಿದ್ದಾನೆ. ಹಲ್ಲೆಲೂಯಾ. ಈಗ ನೀವು ಯಾರು ಅಂತಂದರೆ
ಆತನ ಮಕ್ಕಳಾಗಿದ್ದೀರಾ. ಆಮೇಲೆ ಅದಾದ ಮೇಲೆ 3ನೇ ಸರಿ ನಾವು ನೋಡೋಣ. 3ನೇ ಸಾರಿ ಯೋಹಾನನ ಮಗನಾದ ಸೀಮೋನನೇ, ನನ್ನ ಮೇಲೆ ಮಮತೆ ಇಟ್ಟಿದ್ದೀಯೋ ಎಂದು ಕೇಳಿದನು. 3ನೇ ಸಾರಿ ಆತನು ನನ್ನ ಮೇಲೆ ಮಮತೆ ಇಟ್ಟಿದ್ದೀಯೋ ಎಂದು ತನ್ನನ್ನು ಕೇಳಿದ್ದಕ್ಕೆ ಪೇತ್ರನು ದುಃಖಪಟ್ಟು, ಸ್ವಾಮಿ, ನೀನು ಎಲ್ಲಾ ಬಲ್ಲೆ, ನಿನ್ನ ಮೇಲೆ ನಾನು ಮಮತೆ ಇಟ್ಟಿದ್ದೇನೆಂಬುದು ನಿನಗೇ ತಿಳಿದಿದೆ ಅಂದನು. ಇಲ್ಲಿ ಹೇಳ್ತಿದ್ದಾನೆ, ಸ್ವಾಮಿ ನಿನ್ನ ಮೇಲೆ ನಾನು ಮಮತೆ ಇಟ್ಟಿದ್ದೀನಿ ಅಂತ ನೀನು ಎಲ್ಲವನ್ನ ಬಲ್ಲೆ. ಯಾಕೆ ಅಂತಂದ್ರೆ ಇವತ್ತು ನಾನು ಬಿದ್ದು ಹೋದಂಥ ಪರಿಸ್ಥಿತಿಯಲ್ಲಿ ಇದ್ದೇನೆ ಅಂತಲೂ ಗೊತ್ತು ನಿನಗೆ, ನನ್ನನ್ನು ಎಬ್ಬಿಸ್ಬೇಕು ಅಂತಲೂ ನಿನಗೆ ಗೊತ್ತು. ಇವಾಗ ನಾನು ಏನು ಆಲೋಚನೆ ಮಾಡ್ತಿದ್ದೀನಿ ಅಂತಲೂ ಗೊತ್ತು, ಈಗ ಏನು ಆಲೋಚನೆ ಮಾಡ್ತಿದ್ದೀನಿ ಅಂತಲೂ ಗೊತ್ತು, ಹಿಂದೆ ನಾನು ಏನು ಆಲೋಚನೆ ಮಾಡ್ತಿದ್ದೆ ಅಂತಲೂ ಗೊತ್ತು ಸ್ವಾಮಿ. ಹಾಗಾಗಿ ಮುಂದೆ ನಾನು ಏನು ಆಲೋಚನೆ ಮಾಡ್ತೀನಿ ಅಂತಲೂ ಗೊತ್ತು. ಹಾಗಾಗಿ ನಾನು ಇನ್ನು ಮುಂದೆ ಏನು ಹೇಳಲ್ಲ, ನಾನು ಎಷ್ಟು ನಿನ್ನ ಮೇಲೆ ಮಮತೆ ಇಟ್ಟಿದ್ದೇನೆ ಅಂತ ಎಲ್ಲವೂ ನಿನಗೆ ಗೊತ್ತು ಎಂಬುದಾಗಿ ಹೇಳ್ತಿದ್ದಾನೆ. ಹಲ್ಲೆಲೂಯಾ. ಹಾಗಾದರೆ 3 ಸಾರಿನೂ ಪೇತ್ರ ಹೇಳ್ತಿದ್ದಾನೆ, ಸ್ವಾಮಿ, ನಾನು ನಿನ್ನನ್ನು ಪ್ರೀತಿ ಮಾಡೋದಾದರೆ, ಇನ್ನು ಮುಂದೆ ನಾನು ನಿನ್ನನ್ನು ಪ್ರೀತಿ ಮಾಡೋದಾದರೆ, ನಾನು ತಂದೆ ಮಕ್ಕಳು ಹೇಗೆ ಪ್ರೀತಿ ಮಾಡ್ತಾರೋ, ತಂದೆ ಮಗನನ್ನು ಹೇಗೆ ಪ್ರೀತಿ ಮಾಡ್ತಾನೋ, ಮಗನು ತಂದೆಯನ್ನು ಹೇಗೆ ಪ್ರೀತಿ ಮಾಡ್ತಾನೋ, ಅದೇ ಪ್ರೀತಿಯನ್ನು ನಾನು ನಿನ್ನ ಮೇಲೆ ಇಡ್ತೇನೆ ಎಂಬುದಂತ ಒಂದು ಅರಿಕೆಯನ್ನು ಅವನು ಮಾಡ್ತಾ ಇದ್ದಾನೆ. ಹಲ್ಲೆಲೂಯಾ. ಇವತ್ತು ನಾವು ಯಾರು? ನಾವು ಆತನ ಮಕ್ಕಳಾಗಿದ್ದೇವೆ. ಇವತ್ತು ನಾವು ಬರೀ ಪ್ರೀತಿ ಮಾಡುವಂಥವರಲ್ಲ, ನಾವು ಆತನ ಮೇಲೆ ಏನಿರಬೇಕು? ಮಮತೆಯನ್ನು ಇಡಬೇಕು. ಹಲ್ಲೆಲೂಯಾ. ಮಮತೆಯನ್ನು ಇಡಬೇಕು. ಮಮತೆಯನ್ನು ಇಡುವಾಗ ಕರ್ತನಾದ ದೇವರು ಏನು ಮಾಡ್ತಾನೆ ಅಂತಂದರೆ, ನಮಗೆ ಬೇಕಾದಂಥ, ಹೇಗೆ ಪೇತ್ರನನ್ನು ಬಲವಾಗಿ ಆತನ ಉಪಯೋಗ ಮಾಡಿಕೊಂಡ ಅಲ್ವಾ? ಪೇತ್ರನನ್ನು ಕೈ ಬಿಡಲಿಲ್ಲ. ಪೇತ್ರನನ್ನು ಕೊನೆ ಸಮಯದಲ್ಲಿ ಕೈ ಬಿಡಲಿಲ್ಲ. ಪೇತ್ರನು ಪುನರುತ್ಥಾನಗೊಂಡನ, ಯೇಸು ಸ್ವಾಮಿ ಪುನರುತ್ಥಾನಗೊಂಡ ಮೇಲೆ ಯಾವಾಗ ಪರಿಶುದ್ಧಾತ್ಮ ದೇವರಿಂದ ಅಭಿಷೇಕಿಸಲ್ಪಡ್ತಾನೋ, ಅವನು ಒಂದೇ ಸಂದೇಶದಲ್ಲಿ 3,000 ಜನರು ಏನಾಗ್ತಾರೆ? ರಕ್ಷಿಸಲ್ಪಡ್ತಾರೆ. ಅಂತ ಒಂದು ಶಕ್ತಿಯಿಂದ ಕರ್ತನ ಏನ್ ಮಾಡ್ತಿದ್ದಾನೆ? ತುಂಬಿಸ್ತಿದ್ದಾನೆ. ಪ್ರತಿ ಅಧಿಕಾರವನ್ನ ಏನ್ ಮಾಡ್ತಿದ್ದಾನೆ? ಪೇತ್ರನಿಗೆ ಅದನ್ನು ಕೊಡ್ತಾ ಇದ್ದಾನೆ. ಕಾರಣ ಏನಂತಂದ್ರೆ ಅವನು ಯೇಸುವಿನ ಮೇಲೆ ಇದ್ದಂತ ಒಂದು ಮಮತೆ. ಹಲ್ಲೆಲೂಯಾ. ಇವತ್ತು ಆ ಮಮತೆಯನ್ನ ಕರ್ತನಾದ ದೇವರು ನಮ್ಮಿಂದ ಎದುರು ನೋಡ್ತಾ ಇದ್ದಾನೆ. ಆಮೇಲೆ ಹಲ್ಲೆಲೂಯಾ. ಈಗ ನಾವು ನೋಡುವಾಗ ಈ ಪ್ರೀತಿ ಅಗಾಪೆ ಪ್ರೀತಿಯಾಗಿದೆ. ಮಕ್ಕಳನ್ನ ಪ್ರೀತಿ ಮಾಡುವಾಗ ಬರುವಂತ ಪ್ರೀತಿ ಇದೆಯಲ್ಲ, ಅದು ಅಗಾಪೆ ಪ್ರೀತಿ, ಅದು ಆಳವಾದಂತ ಪ್ರೀತಿಯಾಗಿದೆ. ಹಾಗೆ ದಾವೀದನನ್ನ ನೋಡುವಾಗ ಅಬ್ಷಲೋಮನನ್ನ ಕೊಂದು ಹಾಕ್ಬೇಕಂಬುದಾಗಿರ್ತಾರೆ. ಕೊಂದು ಹಾಕ್ಬೇಕಂತ ಇರುವಾಗ ದಾವೀದನ ಏನು ಹೇಳ್ತಾನೆ ಅಂತಂದರೆ, ಅಬ್ಷಲೋಮನನ್ನ ನೀವು ಕೊಂದು ಹಾಕ್ಬೇಡ್ರಿ, ಅವನನ್ನು ಹಾಗೆ ಬಿಟ್ಬಿಡ್ರಿ. ಯಾಕೆ ಆಗ್ತಾರ ಹೇಳ್ತಿದ್ದಾನೆ ಅಂತಂದರೆ, ದಾವೀದನ ಮಗನೇ ಅಬ್ಷಲೋಮನ್ ಅಲ್ವಾ? ಹಾಗಾದರೆ ತಂದೆಗೆ ಏನಿದೆ ಅಂತಂದರೆ ಮಗನ ಮೇಲೆ ಪ್ರೀತಿ ಇದೆ. ಅಂದರೆ ಒಬ್ಬ ರಾಜ, ಅವನು ರಾಜಾಜ್ಞೆನ ಮೀರಂಗಿಲ್ಲ. ಆದರೂ ಏನಂತಂದರೆ ಅವನ ಒಳಗೆ ಏನಿದೆ? ಅಬ್ಷಲೋಮನ ಮೇಲೆ ಒಂದು ಪ್ರೀತಿ ಇದೆ. ಹಲ್ಲೆಲೂಯಾ. ಹಾಗೆಯೇ ಇವತ್ತು ನಾವು ಏನೇ ತಪ್ಪುಗಳನ್ನು ಮಾಡಿದರೂ ಸರಿ, ನಮ್ಮನ್ನು ಕ್ಷಮಿಸಿ ತಂದೆಯಾದ ದೇವರು ಯಾಕೆ ಅಂಗೀಕಾರ ಮಾಡಿಕೊಡ್ತಾ ಇದ್ದಾನೆ ಅಂದರೆ, ನಮ್ಮ ಮೇಲೆ ಆತನಿಗೆ ಮಮತೆ ಇದೆ. ಹಲ್ಲೆಲೂಯಾ. ಆತನು ನಮ್ಮನ್ನು ಅಗಾಪೆ ಒಂದು ಪ್ರೀತಿಯಿಂದ ಆತನು ಪ್ರೀತಿಸ್ತಾ ಇದ್ದಾನೆ. ಈ ಪ್ರೀತಿ, ಅಗಾಪೆ ಪ್ರೀತಿ ಅನ್ನುವಂಥದ್ದು ಇದು ಮನುಷ್ಯರಿಂದ ಉಂಟಾಗುವಂಥ ಪ್ರೀತಿ ಅಲ್ಲ. ಇದು ಏನಂತಂದ್ರೆ ಇದೊಂದು ದೇವರ ಪ್ರೀತಿ, ಇದು ರಕ್ತ ಸಂಬಂಧದಿಂದ ಬರುವಂಥ ಪ್ರೀತಿ. ಅಂಥ ಪ್ರೀತಿಯನ್ನು ಕರ್ತನ ಏನು ಮಾಡಿದ್ದಾನೆ ಅಂದರೆ ನಮಗೆ ಕೊಟ್ಟಿದ್ದಾನೆ. ಈ ಪುನರುತ್ಥಾನದ ಒಂದು ಆರಾಧನೆಯಲ್ಲಿ ಕರ್ತನಾದ ದೇವರು ಹೇಳ್ತಾನೆ, ಇವತ್ತು ಈ ಲೋಕದಲ್ಲಿ ಇರುವಂಥ ಪ್ರೀತಿಗಿಂತಲೂ ನನ್ನ ಪ್ರೀತಿಯನ್ನು ನೀನು ಆತುಕೊಳ್ಳುವುದಾದರೆ, ನನ್ನ ಪ್ರೀತಿಯು ಅದೇನಂತಂದರೆ ಅಗಾಪೆ ಪ್ರೀತಿಯಾಗಿದೆ. ಆ ಪ್ರೀತಿಯನ್ನು ಯಾರು ಕೊಡಲಿಕ್ಕೆ ಸಾಧ್ಯವೇ ಇಲ್ಲ. ಅಂತ ಒಂದು ಪ್ರೀತಿಯನ್ನು ನಾನು ನಿನಗೆ ಕೊಟ್ಟು ನಾನು ತುಂಬಿಸ್ತೇನೆ ಎಂಬುದಾಗಿ. ಹಲ್ಲೆಲೂಯಾ. ಇವತ್ತು ನಾವು ನೋಡುವಂಥ ಸಂಗತಿ ಎಸೆಕಿಯೇಲ 37ನೇ ಅಧ್ಯಾಯ 11ರಿಂದ 14ನೇ ವಚನದಲ್ಲಿ ನಾವು ನೋಡ್ತೇವೆ. ದೇವರು ಪೇತ್ರನನ್ನ ಭೇಟಿ ಆಗ್ತಾ ಇದ್ದಾನೆ. ಭೇಟಿಯಾಗಿ ಏನ್ ಮಾಡ್ತಿದ್ದಾನೆ? ಅವನು ಮತ್ತೆ ಏನಂತಂದ್ರೆ ಆ ಲೀಡರ್ಶಿಪ್ ಒಳಗೆ ಪುನಃ ಪ್ರವೇಶ ಮಾಡಲಿಕ್ಕೆ ದೇವರ ಅವಕಾಶವನ್ನು ಕೊಡ್ತಿದ್ದಾನೆ. ಅಗಾಪೆ ಪ್ರೀತಿ ಒಳಗೆ ಅವನು ಸೇರ್ತಾನೆ. ಎರಡನೇದಾಗಿ ನೋಡುವಾಗ ಆತನು ವಾಗ್ದಾನವಾಗಿ ನಮಗೆ ಒಂದು ವಾಕ್ಯವನ್ನು ಕೊಡ್ತಾ ಇದ್ದಾನೆ. ಈ ಪುನರುತ್ಥಾನದ ಆರಾಧನೆಯಲ್ಲಿ, ನಾನು ನಿಮ್ಮನ್ನ ಗೋರಿಗಳಿಂದ ಹೊರಗೆ ತರ್ತೇನೆ. ಗೋರಿಗಳಿಂದ ಅಂತಂದ್ರೆ ಏನು? ಗೋರಿ ಅಂದ್ರೆ ಏನು? ಸಮಾಧಿ ಅಂದ್ರೆ ಹೆಂಗಿರುತ್ತೆ? ಫಸ್ಟಿಂದ ಹೇಳ್ಕೊಂಬರ್ರಿ. ಸಮಾಧಿ ಫಸ್ಟ್ ಹೋಗಿದ ತಕ್ಷಣ ಹೆಂಗಿರುತ್ತೆ? ಸುಣ್ಣ ಹೊಡೆದಿದ್ದ ಸಮಾಧಿ. ನೋಡಿರೋ ಸಮಾಧಿ ಅಂದ್ರೆ ಹೇಳ್ರಿ ಅಂತ. ನಿದ್ರೆ ಮಾಡೋರು ಹೇಳ್ರಿ ನೋಡೋಣ. ನಿದ್ರೆ ಮಾಡೋರು ಹೇಳ್ರಿ, ಬದುಕಿರೋರು ಬೇಡ. ಸಮಾಧಿ ಹೆಂಗಿರುತ್ತೆ? ಅಯ್ಯೋ ಸಮಾಧಿ ನೋಡಿಲ್ಲ. ಸಮಾಧಿ ಹೆಂಗಿರುತ್ತೆ? ಪ್ಲಾಸ್ಟಿಂಗ್ ಮಾಡಿರ್ತಾರೆ.
ಹೋದಷ್ಟು ಹೆಂಗಿರುತ್ತೆ, ಅದು ಕಲ್ಲಿರುತ್ತೆ ಮೇಲೆ ಇರುತ್ತಾ, ನೇಮ್ ಬೋರ್ಡ್ ಇರುತ್ತಾ, ಅದ್ರ ಒಳಗಡೆ ಮಣ್ಣು ಇರುತ್ತಾ, ಮಣ್ಣು ಒಳಗಡೆ ಏನಿರುತ್ತೆ, ಬಾಕ್ಸ್ ಇರುತ್ತೆ, ಬಾಕ್ಸ್ಗೆ ಹಂಗೆ ಇಟ್ಟಿರ್ತಾರ, ಲಾಕ್ ಮಾಡ್ತಾರೆ, ಲಾಕ್ ಮಾಡಿರ್ತಾರ, ಲಾಕ್ ಮಾಡಿ ಕೊಟ್ಟಿರ್ತಾರೆ. ಬಾಕ್ಸ್ ಒಳಗೆ ಏನಿರುತ್ತೆ, ಕೊಳ್ತೋಗಿದ ದೇಹ ಇರುತ್ತೆ, ಇಷ್ಟು ಇರುತ್ತಲ್ಲ. ಆದ್ರೆ ನೋಡ್ರಿ, ಅಲ್ಲಿ ಏನಿಲ್ಲ ಅಂತಂದ್ರೆ ನಿರೀಕ್ಷೆ ಇಲ್ಲ, ಏನಿಲ್ಲ. ಈಗ ಒಂದು ವೇಳೆ ನೀನು ನಿಮ್ಮ ಅಪ್ಪನ ನೋಡ್ಬೇಕು ಅನ್ನೋ ನೋಡೋಕ್ಕಾಗತ್ತಾ? ಇಲ್ಲ, ಅದು ಮುಚ್ಚಿಬಿಟ್ಟಿದ್ದಾರೆ. ಈಗ ಅದನ್ನು ತೋಡಿ ನೋಡ್ಬೇಕು, ಆಗುತ್ತಾ? ಆಗೋದಿಲ್ಲ. ಕರ್ತನ ಹೇಳ್ತಾನೆ, ನಿರೀಕ್ಷೆಯೇ ಇಲ್ಲ, ಅಲ್ಲಿಂದ ಏನು ಬರ್ಲಿಕ್ಕೆ ಸಾಧ್ಯ ಇಲ್ಲ. ಅಟ್ಲೀಸ್ಟ್ ನಾನು ಇಣಿಗೂ ಸಹ ನೋಡ್ಲಿಕ್ಕೆ ಆಗೋದಿಲ್ಲ ಅಂತ ಅನ್ನೋಂಥ ಗೋರಿಯನ್ನು ಸಹ ನಾನು ಏನು ಮಾಡ್ತೇನೆ, ತಿರುಗಿ ಅದನ್ನು ತೋಡಿ ಅದನ್ನು ಹೊರಗೆ ತರ್ತೇನೆ ಎಂಬುದಾಗಿ. ಕಡೆಯದು ಗೋರಿ ಸಮಾಧಿ ಅಂತ ಹೇಳುವಾಗ ಅಲ್ಲಿ ಫ್ಯೂಚರ್ ಇಲ್ಲ. ಸಮಾಧಿಯಲ್ಲಿ ಫ್ಯೂಚರ್ ಇದೆಯಾ? ಅದೇ ಪ್ರಕಾರವಾಗಿ ಕೆಲವು ಸಂಗತಿಗಳು ನಮ್ಮ ಲೈಫಲ್ಲಿ ಏನಾಗಿದೆ, ಮುಚ್ಚಿ ಹಾಕಲ್ಪಟ್ಟಿದೆ. ನಾವು ಅನ್ಕೊಳ್ತಿದ್ವಿ ಇವೆಲ್ಲ ಏನಂತಂದ್ರೆ ಮುಂದಿನ ದಿನಗಳಲ್ಲಿ ನನ್ನ ಜೀವಿತದಲ್ಲಿ ನಡೆಯುತ್ತೋ ಇಲ್ವೋ ನನಗೆ ಗೊತ್ತಿಲ್ಲ. ಕೆಲವರು ಹೇಳ್ತಾರೆ, ನೀವು ಮನೇನ ಏನಂತಂದ್ರೆ ಕಟ್ಟಕ್ಕೆ ಆಗಲ್ಲ, ಇನ್ನೇನಾಗಿದೆ, ಏಜು ಆಗ್ಬಿಟ್ಟಿದೆ, ಈಗ ಏಜ್ ಆಗ್ಬಿಟ್ಟಿದ್ದೀರಾ, ಇನ್ನು ಮುಂದೆ ನೀವು ಮನೆ ಕಟ್ಟಕ್ಕೆ ಆಗಲ್ಲ. ಈಗ ಇನ್ನೊಂದು ಬಂದಿದೆ, ನೀವು ಇನ್ನು ಮುಂದೆ ಗೋಲ್ಡ್ ಪರ್ಚೇಸಿಂಗ್ ಮಾಡಲಿಕ್ಕೆ ಆಗಲ್ಲ ಸಾಧಾರಣವಾದರು, ಅಂದರೆ ಇನ್ನು ಫ್ಯೂಚರ್ ಇಲ್ವೇ ಇಲ್ಲ. ಈಗ ಏನಾಗಿದೆ, ಅದು ಸಮಾಧಿ ಮಾಡಲ್ಪಟ್ಟಿದೆ. ಅದಕ್ಕೆ ಕರ್ತನ ಹೇಳ್ತಾನೆ, ಆ ಸಮಾಧಿ ಮಾಡಲ್ಪಟ್ಟಿದೆ ಅಂತ ನೀನು ಯಾವುದನ್ನು ಅನ್ಕೊಂಡಿದ್ಯೋ ಅದನ್ನು ಪುನಃ ನಾನು ತೆಗೆಸಿಕೊಡ್ತೇನೆ ಎಂಬುದಾಗಿ. ಹಲ್ಲೆಲೂಯ. ಈಗ ಕರ್ತನ ಹೇಳ್ತಾನೆ, ನಾನು ನಿಮ್ಮನ್ನ ಗೋರಿಗಳಿಂದ ಹೊರಗೆ ತರ್ತೇನೆ. ಹಾಗಾದ್ರೆ ಯಾವುದನ್ನು ನೀನು ನೆನೆಸಿ ಇನ್ನು ನನ್ನ ಲೈಫಲ್ಲಿ ನನಗೆ ಒಂದು ಫ್ಯೂಚರ್ ಇಲ್ಲ ಎಂಬುದಾಗಿ ನೆನೆಸ್ತಿದ್ಯೋ, ಅಲ್ಲಿ ನಾನು ಏನು ಮಾಡ್ತೇನೆ ಅಂದರೆ, ನೀನು ಎಲ್ಲಿ ಸಮಾಧಿ ಕಟ್ಟಿಬಿಟ್ಟಿದ್ಯೋ ಅದನ್ನು ನಾನು ಓಪನ್ ಮಾಡ್ತೇನೆ. ಅಲ್ಲಿ ನನ್ನ ಫ್ಯೂಚರನ್ನು ನಾನು ಏನು ಮಾಡ್ತೇನೆ, ನಿನಗೆ ಉಂಟು ಮಾಡ್ತೇನೆ ಎಂಬುದಾಗಿ. ಹಲ್ಲೆಲೂಯ. ಸಮಾಧಿ ಅಂತ ಹೇಳುವಾಗ ಅಲ್ಲಿ ಫೇಲ್ಯೂರು, ಏನದು ಫೇಲ್ಯೂರ್, ಅಲ್ಲಿ ಇನ್ನು ನಿರೀಕ್ಷೆ ಇಲ್ವೇ ಇಲ್ಲ. ಸೋತೋದಂತ ಸ್ಥಳ, ಇನ್ನು ಸೋತೋಗ್ಬಿಟ್ಟು ಅವ್ರ ಜಯನ ಕಾಣ್ಲಿಕ್ಕೆ ಆಗಲ್ಲ ಅನ್ನೋದು. ಇವತ್ತು ನಮ್ಮ ಲೈಫಲ್ಲಿ ಎಷ್ಟೋ ಸಂಗತಿಗಳೆಲ್ಲ ನಾವು ಸೋತೋಗಿದ್ದೇವೆ, ಜಯವನ್ನು ಕಂಡಿಲ್ಲ ನಾವು. ಆದರೆ ಈ ಪುನರುತ್ಥಾನದ ದಿನದಂದು ಕರ್ತನು ಹೇಳ್ತಾನೆ, ನನ್ನ ಪುನರುತ್ಥಾನದ ಶಕ್ತಿ ನಿನ್ನ ಒಳಗಿರೋದ್ರಿಂದ ಯಾವುದು ನಿನ್ನ ಲೈಫಲ್ಲಿ ಫೇಲ್ಯೂರ್ ಆಗಿದೆಯೋ ಅದನ್ನ ಕರ್ತನಾದ ದೇವರು ಪುನಃ ಉಜ್ಜೀವಿಸ ಮಾಡಿ ಅದನ್ನ ಓಪನ್ ಅದನ್ನು ಮಾಡುವ ಆತನಾಗಿದ್ದಾನೆ. ಹಲ್ಲೆಲೂಯ. ಫೇಲ್ಯೂರ್ ಅನ್ನುವಂಥದ್ದು ಸೈತಾನನು ತಂದು ಹಾಕಿದ್ದಾರೆ. ಆದರೆ ಆ ಫೇಲ್ಯೂರನ್ನು ತೆಗೆದು ಹಾಕಿ ಕರ್ತನಾದ ದೇವರು ನಮಗೆ ತಿರುಗಿ ಜೀವವನ್ನ ಆತನು ಕೊಡುವ ಆತನಾಗಿದ್ದಾನೆ. ಹಲ್ಲೆಲೂಯ. ಕಳೆದ ಕಾಲದಲ್ಲಿ ಅಂತಂದ್ರೆ ಇಂದಿನ ದಿನದಲ್ಲಿ ನಾವು ಬಹಳ ಕಷ್ಟಪಟ್ವಿ ಅಲ್ವಾ. ಇಂದಿನ ದಿನದಲ್ಲಿ ನಾವು ಸರಿಯಾಗಿ ಊಟಕ್ಕೆ ಇಲ್ದೇ ಇದ್ವಿ. ಅಂದರೆ ಈಗ ನಾವು ಅನ್ಕೊಳ್ತೀವಿ, ನಾವು ಚಿಕ್ಕ ವಯಸ್ಸಿನಲ್ಲೆಲ್ಲ ಸರಿಯಾಗಿ ಊಟನೂ ಇರಲಿಲ್ಲ, ಏನಂತಂದರೆ ಬರೀ ಏನಂತಾರೆ ಗಂಜಿ ಕುಡ್ಕೊಂಡೆ ಹಂಗೆ ಹಿಂಗೆ ಜೀವಿಸ್ತಾ ಇದ್ವಿ, ಒಳ್ಳೆ ಬಟ್ಟೆನೂ ಇರಲಿಲ್ಲ ಅಂತ ನಾವು ಅನ್ಕೊಳ್ತಾ ಇದ್ವಿ. ಆದರೆ ಕರ್ತನು ಹೇಳ್ತಾನೆ, ಆ ಗೋರಿ ಅಂತಂದರೆ ಎಷ್ಟೋ ವರ್ಷಗಳ ಗೋರಿ ಅದು. ಈಗ ಸತ್ತೋಗಿ ಎಷ್ಟೋ ತಮ್ಮ ತಾತ ಮುತ್ತಾತವರೆಲ್ಲ ಸತ್ತೋಗಿದ್ದಾರೆ. ಆತನು ಹೇಳ್ತಿದ್ದಾನೆ, ಇವಾಗ ಸತ್ತೋಗಿರೋ ಗೋರಿ ಅಂತ ಹೇಳ್ತಿಲ್ಲ, ಅದು ಯಾವಾಗ ಸತ್ತೋಗಿದ್ರೂ ಪರವಾಗಿಲ್ಲ. ಅಂದರೆ ನಮ್ಮ ಆಸೆ ಆಕಾಂಕ್ಷೆಗಳು ಎಷ್ಟೋ ಇತ್ತು, ಯಾವಾಗ 18 ವರ್ಷ 19 ವರ್ಷ ಇದ್ದಾಗ. ಆದರೆ ಅದನ್ನು ನಮ್ಮ ತಂದೆ ತಾಯಿಗಳು ನೆರವೇರಿಸಲಿಲ್ಲ. ಆದರೆ ಕರ್ತನು ಹೇಳ್ತಾನೆ, ಆ ಫ್ಯೂಚರ್ ಇಲ್ಲ, ಅದನ್ನು ನಾನು ಮತ್ತೆ ತಿರುಗಿ ಪಡ್ಕೊಳ್ಳೋಕೆ ಆಗಲ್ಲ ಅಂತ ಹೇಳ್ತಿದ್ದಿಲ್ಲ, ಅದನ್ನು ನಾನು ತಿರುಗಿ ನಾನು ಕೊಡ್ತೇನೆ. ಆಮೇಲೆ ಆ ಗೋರಿಯನ್ನು ಮತ್ತೆ ತೆಗಿತೇನೆ. ಆ ಹಿಂದೆ ಏನಾದರೂ ವರ್ತಮಾನ ಕಾಲ ಅಂತ ಹೇಳ್ತಾರಲ್ಲ, ಅದು ಇನ್ನು ಮುಂದೆ ಅದು ನಡೆಯೋದಿಲ್ಲ. ಅದನ್ನು ಏನಂತಂದರೆ ಅದು ಇನ್ನು ಮುಂದೆ ಸಾಧ್ಯ ಇಲ್ಲ ಅಂತ ಹೇಳ್ತೀರಲ್ಲ, ಅದನ್ನು ನಾನು ಏನು ಮಾಡ್ತೇನೆ, ಮಾಡಿ ತೋರಿಸ್ತೇನೆ. ಹಲ್ಲೆಲೂಯ. ಆ ಕಳೆದು ಹೋದಂಥ ದಿನಗಳಲ್ಲಿ ನೀನು ಯಾವ ಸಂತೋಷವನ್ನು ಅನುಭವಿಸದೇ ಇದೆಯೋ, ಯಾವ ಒಂದು ಏನಂತಂದರೆ ಯಾವುದನ್ನು ಈ ಲೋಕದಲ್ಲಿ ಏನಂತಂದರೆ ಅಧಿಕವಾಗಿ ನೀನು ಅನುಭವಿಸದೇ ಇದೆಯೋ ಅದೆಲ್ಲವನ್ನು ಕರ್ತನಾದ ದೇವರು ಏನು ಮಾಡ್ತಾನೆ, ತಿರುಗಿ ಆತನು ಕೊಡುವ ಆತನಾಗಿದ್ದಾನೆ. ಆಮೇಲೆ ಹೇಳ್ರಿ ಹಲ್ಲೆಲೂಯ. ನಮ್ಮ ಮಕ್ಕಳೇ ಆಗಿರ್ಬೋದು, ಒಳ್ಳೆ ಬಟ್ಟೆಗಳನ್ನ ಡ್ರೆಸ್ಗಳನ್ನ ಹಾಕೊಂಡು ಜಾಲಿಯಾಗಿರುವಾಗ ನಾವೇ ಅನ್ಕೊಳ್ತಿರ್ತೀವಿ ಏನಂತಂದ್ರೆ, ಅಯ್ಯೋ ನಾವು ಈ ವಯಸ್ಸಲ್ಲಿದ್ದಾಗ ಈ ಥರ ಇಲ್ವಲ್ಲ ಅಂತ. ಅದಕ್ಕೆ ಕರ್ತನು ಹೇಳ್ತಾನೆ, ಆ ಗೋರಿಯನ್ನು ತಿರುಗಿ ನಾನು ನಿಮ್ಗೆ ಓಪನ್ ಮಾಡಿ ಕೊಡ್ತೇನೆ. ಆಮೇಲೆ ಅದನ್ನು ನೀವು ಈಗ ಅನುಭವಿಸ್ತೀರ ಎಂಬುದಾಗಿ. ಹಲ್ಲೆಲೂಯ. ಅದೇ ಪುನರುತ್ಥಾನದ ಶಕ್ತಿ, ಅದನ್ನು ನೀವು ಅನುಭವಿಸುವಂತರಾಗಿ ನೀವಿರ್ತೀರ. ಹಲ್ಲೆಲೂಯ. ಕೊನೆಯದಾಗಿ ನಾವು ನೋಡುವಾಗ ಅಲ್ಲಿ ಯೋಹಾನ ಬರೆದ ಸುವಾರ್ತೆ 21ನೇ ಅಧ್ಯಾಯ ಹೇಳುತ್ತೆ, ಕಲ್ಲು ತಳ್ಳಲ್ಪಟ್ಟಿತ್ತು ಎಂಬುದಾಗಿ. ಹಾಗಾದರೆ ಇವತ್ತು ಯಾವ ವಿಷಯದಲ್ಲಿ ನಾವು ಸೋತು ಹೋಗಿ ನಾವು ಏನಂತಂದರೆ ಕುಳಿತುಕೊಂಡಿದ್ದೇವೋ, ಯಾವುದು ನಮ್ಮ ಸಮಾಧಿಗೆ ಅಂದರೆ ನಮ್ಮ ಭವಿಷ್ಯತ್ತು ರೂಪಿಸಲ್ಪಡದ ಹಾಗೆ
ಯಾವ ಕಲ್ಲು ಅಡ್ಡಿಯಾಗಿ ಕುಳಿತಿದೆಯೋ ಕರ್ತನ ಹೇಳ್ತಾನೆ ಆ ಕಲ್ಲು ತಾನಾಗಿಯೇ ಉರುಳಲ್ಪಡುತ್ತೆ. ಹಲ್ಲೆಲೂಯಾ. ಯೇಸು ಭೂಗರ್ಭದಲ್ಲಿ ಇದ್ದಾನೆ, ಆದ್ರೆ ಕಲ್ಲನ್ನ ಯೇಸು ಉಳಿಸ್ಲಿಲ್ಲ. ಯಾರು ಉಳಿಸಿದ್ರು? ದೇವದೂತರುಗಳು, ಪರಿಶುದ್ಧಾತ್ಮ ದೇವರಲ್ಲಿ ಏನ್ ಮಾಡಿದ್ರು? ಕಲ್ಲನ್ನು ಉಳಿಸಿದ. ಹಾಗೆಯೇ ನಿನ್ನ ಫ್ಯೂಚರನ್ನ, ನಿನ್ನ ಭವಿಷ್ಯತ್ತನ್ನ ಯಾವ ಕಲ್ಲು ಮುಚ್ಚಿ ಹಾಕಿದ್ಯೋ ಆ ಕಲ್ಲನ್ನ ಓಪನ್ ಮಾಡುವಂತ ಸಮಯವೇ ಪುನರುತ್ಥಾನದ ಸಮಯವಾಗಿದೆ. ಹಲ್ಲೆಲೂಯಾ. ಆ ಪುನರುತ್ಥಾನದ ಶಕ್ತಿ ನಿನ್ನ ಮೇಲೆ ಇಳಿದು ಬರುವಾಗ ನಿನ್ನ ಭವಿಷ್ಯತ್ತನ್ನ ಮುಚ್ಚಿ ಹಾಕಿರುವಂತ ಕಲ್ಲು ಅದು ತಾನಾಗೇ ತೆರೆಯಲ್ಪಡುವಂತದ್ದಾಗಿದೆ. ಹಲ್ಲೆಲೂಯಾ. ಅದನ್ನ ತೆರೆಯುವಂತ ಅಗತ್ಯತೆ ನಿನಗಿಲ್ಲ. ಅದರ ತೆರೆಯುವಂತ ಕಾರ್ಯವನ್ನ ಪರಲೋಕವೇ ಮಾಡುವಂತದ್ದಾಗುತ್ತೆ. ಹಲ್ಲೆಲೂಯಾ. ಇವತ್ತು ನಮ್ಮ ಫ್ಯೂಚರ್ ಏನಾಗಿದೆ ಅಂತಂದ್ರೆ ಸಮಾಧಿ ಮಾಡಲ್ಪಟ್ಟಿದೆ ಅಂತ ನಾವು ಅನ್ಕೊಂಡ್ರೆ ಕರ್ತನ ಹೇಳ್ತಾನೆ, ನಾನು ನಿನಗೆ ಇದನ್ನು ವಾಗ್ದಾನವಾಗಿ ಕೊಡ್ತೇನೆ, ಆ ಗೋರಿಯನ್ನ ನಾನು ತೆರೆತೇನೆ ಅಂತ. ಹಲ್ಲೆಲೂಯಾ. ಯಾಕಂದ್ರೆ ಯೇಸು ಸತ್ತಾಗ ಎಲ್ಲ ಸಮಾಧಿಗಳು ತೆರೆಯಲ್ಪಡ್ತು. ಆಮೇಲೆ ಹೇಳ್ರಿ, ಹಾಗೆಯೇ ಅದರ ಪುನರುತ್ಥಾನದ ಶಕ್ತಿ ಇಳಿದು ಬರುವಾಗ ಖಂಡಿತವಾಗ್ಲೂ ಕರ್ತನು ಅದನ್ನು ಮಾಡುವಾತನಾಗಿದ್ದಾನೆ. ಹಾಗೆ ರೋಮಪುರದವರು ಬರೆದ ಪತ್ರಿಕೆ 8:11 ಹೇಳುತ್ತೆ, ಯೇಸುವನ ಸತ್ತೊಳಗಿಂದ ಎಬ್ಬಿಸಿದಂತ ಅದೇ ಪರಿಶುದ್ಧಾತ್ಮ ದೇವರು ತಾನೆ ನಿಮಗೆ ಸಾವಿಗೆ ಎದುರಾಗಿ ಓಡುತ್ತಿರುವಂತ ನಿಮ್ಮ ಮರ್ತು ದೇಹಗಳನ್ನ ಸಾತನ ಎಬ್ಬಿಸುವ. ಆಮೇಲೆ ಯೇಸುವನ್ನ ಸತ್ತೊಳಗಿಂದ ಎಬ್ಬಿಸಿದಂತ ಅದೇ ಆತ್ಮನು, ಯಾವ ಆತ್ಮನಂತೆ? ಯೇಸುವನ್ನ ಸತ್ತೊಳಗಿಂದ ಎಬ್ಬಿಸಿದಂತ ಅದೇ ಆತ್ಮನು ಇವತ್ತು ನಿಮ್ಮೊಳಗಿದ್ದು ಏನ್ ಮಾಡ್ತಾರಂತೆ? ನಿಮ್ಮೊಳಗಿದ್ದು ನಿಮ್ಮ ಫೇಲ್ಯೂರಿಗೆ ಜೀವವನ್ನ ಕೊಟ್ಟು ಆತ ನಿಮ್ಮ ನಡೆಸುವ ಆತನಾಗಿದ್ದಾನೆ. ಆಮೇಲೆ ಹೇಳ್ರಿ, ಯೇಸುವನ್ನ ಸತ್ತೊಳಗಿಂದ ಎಬ್ಬಿಸಿದಂತ ಅದೇ ಪರಿಶುದ್ಧಾತ್ಮ ದೇವರು ಇವತ್ತು ನನ್ನೊಳಗೆ ಇದ್ದಾನೆ. ನನ್ನ ಫೈನಾನ್ಸು ಸತ್ತೋಗಿದ್ರು ಅದಕ್ಕೆ ಜೀವವನ್ನ ಕೊಡ್ತಾನೆ. ನನ್ನ ಆರೋಗ್ಯ ಅದು ಸತ್ತು ಹೋದ ಪರಿಸ್ಥಿತಿಯಲ್ಲಿದ್ರು ಅದಕ್ಕೂ ಜೀವವನ್ನ ಕೊಡ್ತಾನೆ. ನನ್ನ ಭವಿಷ್ಯತ್ತು ಸತ್ತು ಹೋದ ಪರಿಸ್ಥಿತಿಯಲ್ಲಿದ್ರು ಅದಕ್ಕೂ ಕರ್ತನಾದ ದೇವರು ಜೀವವನ್ನ ಕೊಡುವಾತನಾಗಿಲ್ಲ. ಹಲ್ಲೆಲೂಯಾ. ಆ ಪುನರುತ್ಥಾನದ ಶಕ್ತಿ ಇವತ್ತು ನಿಮ್ಮ ಮೇಲಿದೆ. ಆಮೇಲೆ ಕರ್ತನ ಏನ್ ಮಾಡಿದಾನಂದ್ರೆ ನಿಮ್ಮ ಮೇಲೆ ಪ್ರೀತಿಯನ್ನು ಇಟ್ಟಿಲ್ಲ, ನಿಮ್ಮ ಮೇಲೆ ಆತನ ಮಮತೆಯನ್ನು ಇಟ್ಟಿದ್ದಾನೆ. ಹಲ್ಲೆಲೂಯಾ. ಕಾರಣ ಏನು? ನೀವು ಆತನ ರಕ್ತದಿಂದ ಕೊಳ್ಳಲ್ಪಟ್ಟವರಾಗಿದ್ದೀರಾ. ಆಮೇಲೆ ಆತನ ರಕ್ತ ನಿಮ್ಮೊಳಗಿದೆ, ಹಾಗಾಗಿ ನಿಮ್ಮನ್ನು ಮಮತೆ ಪಕ್ಕದಿಂದ ಸೆಳೆದುಕೊಂಡಿದ್ದಾನೆ. ಎರಡನೇದು ಆತನ ಹೇಳ್ತಾನೆ, ನಿಮ್ಮ ಗೋರಿ ಅಂದ್ರೆ ಸಮಾಧಿಯ ರೀತಿಯಲ್ಲಿ ಇರುವಂಥ ನಿನ್ನ ಭವಿಷ್ಯತನ್ನ ನಾನು ಓಪನ್ ಮಾಡ್ತೇನೆ ಎಂಬುದಾಗಿ. ಹಲ್ಲೆಲೂಯಾ. ಯಾವುದು ನಿನ್ನನ್ನು ಮುಚ್ಚಿ ಹಾಕ್ಲಿಕ್ಕೆ ಸಾಧ್ಯ ಇಲ್ಲ. ಇಂದಿನ ದಿನಗಳಲ್ಲಿ ಯಾವ ಒಂದು ಸಂತೋಷವನ್ನು ಅನುಭವಿಸಲಿದೆಯೋ ಅದನ್ನು ನೀನು ಅನುಭವಿಸ್ತೀಯ ಎಂಬುದಾಗಿ. ಮೂರನೇದಾಗಿ ನೋಡುವಾಗ ಕಲ್ಲು ಏನಾಗುತ್ತೆ ಅಂತಂದ್ರೆ ತಾನಾಗಿಯೇ ಉರುಳಲ್ಪಡುತ್ತೆ. ಯಾವ ಕಲ್ಲು ನಿಮ್ಮ ಹಾದಿಯಲ್ಲಿ ಅಡ್ಡಿಯಾಗಿ ನಿಲ್ಲಲಿಕ್ಕೆ ಸಾಧ್ಯವೇ ಇಲ್ಲ. ನಾಲ್ಕನೇದಾಗಿ ನೋಡುವಾಗ ಯೇಸುವಿನ ಸತ್ತೊಳಗಿಂದ ಎಬ್ಬಿಸಂತ ಅದೇ ಪರಿಶುದ್ಧಾತ್ಮ ದೇವರು ನಿಮ್ಮೊಳಗಿದ್ದಾನೆ. ಸಾವಿಗೆ ಎದುರಾಗಿ ಓಡುತ್ತಿರುವಂತ ನಿಮ್ಮ ಎಲ್ಲ ಕಾರ್ಯಗಳನ್ನ ಆತನ ಜೀವವನ್ನು ಕೊಟ್ಟು ಆತ ನಡೆಸುವಾತನಾಗಿದ್ದಾನೆ. ಕಣ್ಣುಗಳನ್ನು ಮುಚ್ಚಿದವರಾಗಿ ನಾವು ಪ್ರಾರ್ಥನೆ ಮಾಡಿಕೊಂಡು, ತಂದೆ ನಿನ್ನ ನಾಮಕ್ಕಾಗಿ ಸ್ತೋತ್ರ. ನೀನು ಒಳ್ಳೆಯವನು ಕರ್ತನೆ, ನೀನು ಒಳ್ಳೆಯದನ್ನೇ ಮಾಡ್ತೀಯ, ಅದಕ್ಕಾಗಿ ಸ್ತೋತ್ರ ಮಾಡ್ತಾರೆ ಸ್ವಾಮಿ. ಅಪ್ಪ ಕರ್ತನೆ, ಯಾವುದು ಪೇತ್ರನನ್ನು ನೋಡಿ ಕೇಳಿದೆ ಸ್ವಾಮಿ, ನೀನು ನನ್ನನ್ನು ಪ್ರೀತಿ ಮಾಡ್ತೀಯಾ ಅಂತ ಕೇಳಿದಾಗ, ಹೌದು ಸ್ವಾಮಿ ನಾನು ಪ್ರೀತಿ ಮಾಡ್ತೇನೆ ಅಂತ ಹೇಳದೆ ನಾನು ನಿನ್ನ ಮೇಲೆ ಮಮತೆ ಇಟ್ಟಿದ್ದೇನೆ ಎಂಬುದಾಗಿ ಹೇಳ್ತಾನೆ. ಹಾಗಾದರೆ ಇಲ್ಲಿ ಕರ್ತನೆ ಅವನು ಹೇಳ್ತಿದ್ದಾನೆ, ನಾನು ನಿನ್ನನ್ನು ಸಾಧಾರಣವಾಗಿ ಪ್ರೀತಿ ಮಾಡ್ತಿಲ್ಲ ಸ್ವಾಮಿ, ತಂದೆ ಮಕ್ಕಳನ್ನು ಪ್ರೀತಿ ಮಾಡುವ ಹಾಗೆ, ಅಪ್ಪ ಮಕ್ಕಳು ತಂದೆಯನ್ನು ಪ್ರೀತಿ ಮಾಡುವ ಹಾಗೆ ನಾನೊಂದು ಅಗಾಪ ಪ್ರೀತಿಯನ್ನು ನಿಮ್ಮ ಮೇಲೆ ತೋರಿಸ್ತಿದ್ದೇನೆ ಎಂಬುದಾಗಿ. ಹೌದು ಸ್ವಾಮಿ, ಇವತ್ತು ನೀನು ನಮ್ಮನ್ನು ಪ್ರೀತಿಸಿದ ಹಾಗೆ ನಾನು ನಿಮ್ಮನ್ನು ಪ್ರೀತಿಸುವ ಹಾಗೆ ಕರ್ತನೆ, ಅಪ್ಪ ಸಭೆಯು ನಿಮ್ಮನ್ನು ಪ್ರೀತಿಸುವ ಹಾಗೆ ಕರ್ತನೆ, ನಿನ್ನ ಮಕ್ಕಳನ್ನ ಕರ್ತನೆ ರೂಪಿಸ್ರಿ ಕರ್ತನೆ. ಅಪ್ಪ ಇನ್ನೂ ಅಧಿಕವಾಗಿ ಅವ್ರನ್ನ ಪ್ರೀತಿಯಲ್ಲಿ ನೆಲೆಗೊಳಿಸಿ ಸ್ವಾಮಿ. ಇವರು ಹೋಗೋಣ ಬರಣಗಳಲ್ಲಿ ಶುಭ ಉಂಟಾಗಲಿ. ಇವರು ಕೈ ಹಾಕಿ ಮಾಡುವಂಥ ಎಲ್ಲ ಪ್ರಯಾಸಗಳಲ್ಲಿ ಸಫಲ ಹೊಂದಿರಿ ಸ್ವಾಮಿ. ಪುನರುತ್ಥಾನದ ಶಕ್ತಿಯೊಳಗೆ ಪುನರುತ್ಥಾನದ ಬಲದೊಟ್ಟಿಗೆ ಸ್ವಾಮಿ ಇವರನ್ನು ತುಂಬಿಸಿ ನೀನು ನಡೆಸಬೇಕಾಗಿ ಯೇಸುವಿನ ನಾಮದಲ್ಲಿ ಪ್ರಾರ್ಥಿಸಿ ಬೇಡಿ ಎಂದುಕೊಳ್ತೇನೆ ತಂದೆಯೇ.